ಬೆಲೆ ಏರಿಕೆಯಿಂದ ಕಂಗೆಟ್ಟಿರತಕ್ಕಂಥ ಸಾರ್ವಜನಿಕರಿಗೆ ಈ ಯುಗಾದಿ ಹೊತ್ತಿಗೆ ಮತ್ತೊಂದು ದರ ಏರಿಕೆಯ ಸಾಧ್ಯತೆ ಇದೆ. ಬೆಲೆ ಏರಿಕೆ ಅಂತಂದರೆ ಬೆಂಗಳೂರಿಗರು ಬೆಚ್ಚಿ ಬೀಳುವಂತಾಗಿದೆ. ಹಾಗಾದರೆ ಯುಗಾದಿ ಹಬ್ಬದ ವೇಳೆಗೆ ಮತ್ತೊಂದು ಬೆಲೆ ಏರಿಕೆ ಯಾವುದು ಅಂತ ನಾವು ತೋರಿಸ್ತೀವಿ ನೋಡಿ. ಸಾರ್ವಜನಿಕರಿಗೆ ಮತ್ತೊಂದು ಬೆಲೆ ಏರಿಕೆ ಶಾಕ್. ಯುಗಾದಿಗೆ ದರ ಏರಿಕೆ ಬಿಸಿ ತಟ್ಟೋದು ಪಕ್ಕಾ. ಮೀಟರ್ ದರ ಏರಿಕೆಗೆ ಆಟೋ ಸಂಘಟನೆಗಳ ಒತ್ತಾಯ. ಸಾಲು ಸಾಲು ದರ ಏರಿಕೆಯಿಂದ ಕಂಗೆಟ್ಟಿರುವ ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಎದುರಾಗುವ ಸಾಧ್ಯತೆ ಇದೆ. ಯುಗಾದಿಗೆ ಆಟೋ ಮೀಟರ್ ಏರಿಕೆ ಮಾಡಿ ಸಿಹಿ ಸುದ್ದಿ ಕೊಡಿ ಎಂದು ಆಟೋ ಸಂಘಟನೆಗಳು ಪಟ್ಟು ಹಿಡಿದಿವೆ. ಇದೇ ತಿಂಗಳು 30ರೊಳಗೆ ಅಂದ್ರೆ ಯುಗಾದಿಯೊಳಗೆ ನಿರ್ಧಾರ ಪ್ರಕಟ ಮಾಡಿ ಎಂದು ಆಟೋ ಸಂಘಟನೆಗಳು ಡೆಡ್ಲೈನ್ ನೀಡಿವೆ. ಒಂದು ವೇಳೆ ಮೀಟರ್ ದರ ಏರಿಕೆ ಆಗದಿದ್ರೆ ಪ್ರತಿಭಟನೆಯ ಎಚ್ಚರಿಕೆ ಸಹ ನೀಡಿದ್ದಾರೆ. ಆಟೋ ಮೀಟರ್ ದರ ಏರಿಕೆ ಆಗದಿದ್ರೆ ಬದುಕು ನಡೆಸೋದು ಕಷ್ಟ ಆಗ್ತಿದೆ ಎಂದು ಒತ್ತಾಯಿಸಿವೆ. 30ನೇ ತಾರೀಕು ಒಳಗಡೆ ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಸಂದೇಶನ ರವಾನಿಸಿದ್ದಾರೆ. 30ನೇ ತಾರೀಕು ಒಳಗೆ ಆಟೋ ಮೀಟರ್ ದರನ ಚಾಲಕರ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತೇಳಿ ಮಾಡಿದ್ದಾರೆ. ಹಾಗಾಗಿ ಕೂಡಲೇ ನಮ್ಮ ಆಟೋ ಚಾಲಕರು ಯುಗಾದಿ ಹಬ್ಬದ ಕೊಡುಗೆಯಾಗಿ ನಮ್ಮ ಆಟೋ ಚಾಲಕರಿಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. 30ನೇ ತಾರೀಕು ನಂತರ ಆಗಲಿಲ್ಲ ಅಂದರೆ ನಾವು ಅನಿವಾರ್ಯವಾಗಿ DC ಆಫೀಸ್ ಮುಂದೆ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಥವಾ ಮಾನ್ಯ ಸಾರಿಗೆ ಮಂತ್ರಿಗಳಿಗೆ ಮುಂತ್ರೆ ಹಾಕ್ತೀವಿ. ಈಗಾಗಲೇ ನಮ್ಮ ಹೋರಾಟವನ್ನು ಅನಿವಾರ್ಯವಾಗಿ ನಾವು ಹೋರಾಟ ಮುಂದುವರಿಸ್ತೀವಿ. 30ನೇ ತಾರೀಕು ಒಳಗಡೆ ನಮಗೆ ಆಗಲೇಬೇಕು. ಇನ್ನು ಆಟೋ ಮೀಟರ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸಮಿತಿ ರಚನೆ ಮಾಡಿದ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಈಗಾಗಲೇ ಆಟೋ ಮೀಟರ್ ದರ ಏರಿಕೆ ಬಗ್ಗೆ ವರದಿ ನೀಡಿದೆ. ವರದಿ ಅನ್ವಯ ಹಾಗೂ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ಆಗದಂತೆ ಬೆಲೆ ಏರಿಕೆ ಮಾಡ್ತೀವಿ ಅಂತಿದ್ದಾರೆ. ಸದ್ಯ ಪೆಟ್ರೋಲ್, ಗ್ಯಾಸ್ ಸೇರಿದಂತೆ ಆಟೋ ಬಿಡಿ ಭಾಗದ ದರ ಏರಿಕೆ ಆಗಿದೆ. ಆಟೋ ಚಾಲಕರು ಕೂಡ ಮೀಟರ್ ದರ ಏರಿಕೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಆಟೋ ಮೀಟರ್ ದರ ಈಗ ಆಲ್ರೆಡಿ ಸುಮಾರು ಸಂಘಟನೆಗಳು ನಮಗೆ ಮನವಿ ಮಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಆಟೋ ರೇಟ್ ಹೆಚ್ಚಾಗಿದೆ, ಆದ್ದರಿಂದ ಅದನ್ನು ಬೆಲೆಯನ್ನು ಹೆಚ್ಚು ಮಾಡಬೇಕಂತ ನಮಗೆ ಮನವಿ ಮಾಡಿದ್ದಾರೆ. ಆ ಮನವಿಯನ್ನು ಪರಿಶೀಲಿಸಿ ನಮಗೆ ವರದಿ ಮಾಡಿ ಅಂತ ನಾನು DCP ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ವಿ. ಆ ಕಮಿಟಿ ಈಗ ಆಲ್ರೆಡಿ ಸಭೆಯನ್ನು ನಡೆಸಿದೆ. ಅವರೆಲ್ಲರಿಗೂ ಸಹ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಅವರ ಅಹವಾಲನ್ನು ಕೊಡಿ ಅಂತ. ಅವರೇನು ಕೊಡ್ತಾರೆ ಅದರ ಆಧಾರದ ಮೇಲೆ ನಾವು ಪರಿಶೀಲನೆ ಮಾಡಿ ಮುಂದೆ RTA ಸಭೆಯಲ್ಲಿ ಮಂಡಿಸಿ ಅದನ್ನ ಅಪ್ರೂವಲ್ ತಗೋಬೇಕಾಗಿದೆ. ಮೀಟರನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು RTO ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮಾಡಬೇಕು. ಅದನ್ನು RTA ವ್ಯಾಪ್ತಿಗೆ ಬರೋದಿಲ್ಲ. ಬೆಲೆಯನ್ನು ಏರಿಸುವಂಥದ್ದು, ಇಳಿಸುವಂಥದ್ದು ಇದು RTAಗೆ ಬರ್ತದೆ. ಪರಿಶೀಲನೆ ನಂತರ ನಾನು ಡಿಸಿಷನ್ ತಗೋಬೇಕು. ಏಪ್ರಿಲ್ ಒಳಗೆ ಆಟೋ ಮೀಟರ್ ದರ ಏರಿಕೆ ಆಗೋದು ಪಕ್ಕಾ ಎನ್ನಲಾಗ್ತಿದೆ. ಆಟೋ ಮೀಟರ್ ಕನಿಷ್ಠ ದರ ಈಗ 30 ರೂಪಾಯಿ ಇದೆ. ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ 40 ರೂಪಾಯಿ ಆಗುವ ಸಾಧ್ಯತೆ ಇದೆ. ಇನ್ನು ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಇದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.